ನೋಡಿ, ಕ್ಯಾಪಿಟಲ್ ಎ ಇಂಗ್ಲೀಷ್ನ ಕ್ಯಾಪಿಟಲ್ ಎ ಅನ್ನು ಬರೆಯುವುದು ಹೇಗೆ? ಇಂಗ್ಲೀಷ್ನ ಕ್ಯಾಪಿಟಲ್ ಎ ಬರೆಯುವುದು ಹೇಗೆ? 3 ಗೆರೆಗಳನ್ನು ಈ ರೀತಿ ಹಾಕ್ಕೋಬೇಕು. 3 ಗೆರೆಗಳನ್ನು, ಬೇಕಾದ್ರೆ ಡಾಟೆಡ್ ಗೆರೆಗಳನ್ನಾದರೂ ಹಾಕ್ಕೋಬೋದು, ಅಥವಾ ಈ ರೀತಿ ಅಡ್ಡಗೆರೆಗಳನ್ನು 3 ಅಡ್ಡಗೆರೆಗಳನ್ನು ಹಾಕ್ಕೊಂಡು ಮೇಲಿನಿಂದ ಈ ರೀತಿ ಪ್ರಾರಂಭಿಸಿ. ಮೇಲಿನ ಅಡ್ಡಗೆರೆಯಿಂದ ಒಂದು ಎಡ ಇಳಿಜಾರು, ಎಡಗೈ ಕಡೆಯ ಒಂದು ಇಳಿಜಾರಿನ ರೇಖೆ, ಎಡಗೈ ಕೆಳಗೆ ಒಂದು ಇಳಿಜಾರಿನ ರೇಖೆ, ಎಡಕ್ಕೆ ಇಳಿಜಾರಿನ ರೇಖೆ. ತಮ್ಮ ಎಡಗೈ ಇರುತ್ತಲ್ಲ, ಆ ಎಡಗೈ ಭಾಗಕ್ಕೆ ಒಂದು ಇಳಿಜಾರಿನ ರೇಖೆ ಬರೆದು, ಮತ್ತೆ ಅದೇ ಬಿಂದುವಿನಿಂದ ಬಲಗೈ ಕಡೆಗೆ ಒಂದು ಇಳಿಜಾರಿನ ರೇಖೆ ಬರೆಯತಕ್ಕಂಥದ್ದು. ಇಳಿಜಾರಿನ ರೇಖೆ ಬರೆಯತಕ್ಕಂಥದ್ದು. ಆ ನಂತರ ಮಧ್ಯದಲ್ಲಿ ಅಡ್ಡಗೆರೆ ಇರುತ್ತಲ್ಲ, ಡಾಟೆಡ್ ಇದ್ರೆ ಡಾಟೆಡ್ ಇದ್ರೆ ಚೆನ್ನಾಗಿರುತ್ತೆ. ಆದರೆ ಎಡದಿಂದ ಬಲಕ್ಕೆ ಒಂದು ಮಲಗಿರುವ ಅಡ್ಡಗೆರೆ, ಮಲಗಿರುವ ಎಡದಿಂದ ಬಲಕ್ಕೆ ಒಂದು ಅಡ್ಡಗೆರೆಯನ್ನು ಬರೆದರೆ ನಿಮಗೆ ಕ್ಯಾಪಿಟಲ್ ಎ ದೊರೆಯುತ್ತದೆ. ಏನು ದೊರೆಯುತ್ತದೆ? ಕ್ಯಾಪಿಟಲ್ ಇಂಗ್ಲೀಷ್ ಅಕ್ಷರ ಎ ದೊರೆಯುತ್ತದೆ. ಕ್ಯಾಪಿಟಲ್ ಇಂಗ್ಲೀಷ್ ಅಕ್ಷರ ಎ ದೊರೆಯುತ್ತದೆ. ಈ ರೀತಿಯಾಗಿ ನಾವು ಎ ಅಕ್ಷರವನ್ನು ಬರೆಯಬಹುದು. ಕ್ಯಾಪಿಟಲ್ ಎ ಅನ್ನು ಬರೆಯಬಹುದು.